ನಾನು ನಂಬ್ತಾ ಇದ್ದೀನಿ ಯೇಸುವೆ, ನನಗೋಸ್ಕರ ಆ ಶಿಲುವೆ ಮೇಲೆ ಪ್ರಾಣ ಕೊಟ್ಟು ಸತ್ತು ಮೂರನೇ ದಿನ ಮೃತ್ಯುಂಜಯನಾಗಿದ್ದೀರಿ. ಹಲ್ಲೆಲೂಯಾ. ಯೇಸುವೇ ನೀನೇ ನನ್ನ ರಾಜನು. ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಯೇಸುವೇ ನಿಮಗೆ ಹೋಸನ್ನ. ಯೇಸುವೇ ನಿಮಗೆ ಹಲ್ಲೆಲೂಯಾ. ನನ್ನ ಜೀವಿತ ಬದಲಾಗಲಿ ಸ್ವಾಮಿ. ಇಂಥ ಹಾಗೆ ಇರೋದು ಬೇಡ ರಾಜ. ನನ್ನ ಜೀವಿತ ಬದಲಾಗಬೇಕು ಸ್ವಾಮಿ. ನನ್ನ ವೈರಿಗಳು ನೋಡಿ ನಾಚಿಕೆ ಪಡಬೇಕು ದೇವ್ರೆ. ನಾನು ದ್ವೇಷಿಸುವಂತವ್ರು ನೋಡಿ ನಾಚಿಕೆ ಪಡಬೇಕು ದೇವ್ರೆ. ನನ್ನ ಜೀವಿತ ಬದಲಾಯಿಸು ದೇವರೇ. ಇಲ್ಲಿ ಸೇರಿದ ಪ್ರತಿಯೊಬ್ಬರನ್ನ ನಾವು ಮುಟ್ತಾ ಇದ್ದೇವೆ ರಾಜ. ಅದ್ಭುತ ಮಾಡಿಸು, ಆಶ್ಚರ್ಯಕ ಕಾರ್ಯ ನಡೆಸು ಸ್ವಾಮಿ. ಇಂಥ ಹಾಗೆ ಇರೋದು ಬೇಡ ರಾಜ. ಇವರ ಜೀವಿತ ಬದಲಾಗಲಿ, ಇವರ ಪರಿಸ್ಥಿತಿಗಳು ಬದಲಾಗಲಿ ಸ್ವಾಮಿ. ಕೃಪೆಯನ್ನು ಮರೆ ಮಾಡಿಕೊಂಡು ಉನ್ನತವಾದ ಕಾರ್ಯಗಳು ನಡೆಸಿ ಸ್ವಾಮಿ. ಮಹಿಮೆಯಿಂದ ಮಹಿಮೆ ಕಾಯುವಂತ ದೇವರೇ ಸ್ತೋತ್ರ. ಆದ್ಮೇಲೆ ಒಪ್ಪಿಸಿಕೊಡ್ತೇವೆ. ಅಮ್ಮ, ಇನ್ನು ಯಾರೆಲ್ಲ ತಮ್ಮ ಜೀವಿತದಲ್ಲಿ ಒಪ್ಪಿಸಿಕೊಟ್ಟಿಲ್ವೋ ಅವ್ರು ತಮ್ಮ ಜೀವಿತದಲ್ಲಿ ಒಪ್ಪಿಸಿಕೊಳ್ಳಿ ಸ್ವಾಮಿ. ಅಂದು ಎರುಸಲೇಮಿನಲ್ಲಿ ರಾಜನಾಗಿ ಬಂದ ಹಾಗೆ ಇವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ರಾಜನಾಗಿ ಮುಂದೆ ಹೋಗಿ ಸ್ವಾಮಿ. ಹಾಗೆ ಆಗುವುದಕ್ಕೆ ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೋ ಯೇಸು ನಾಮದಲ್ಲಿ ಆರೋಗ್ಯ ಉಂಟಾಗಲಿ ಸ್ವಾಮಿ. ಯಾರೆಲ್ಲ ಕಷ್ಟ ದುಃಖ ನೋವು ಸಂಕಟದಿಂದ ಬಂದಿದ್ದಾರೋ ಅವರ ಕಷ್ಟ ದುಃಖ ನೋವು ಸಂಕಟ ನೀಗಿ ಹೋಗಲಿ ಸ್ವಾಮಿ. ಬಡತನ ನೀಗಿ ಹೋಗಲಿ ರಾಜ. ಸಮಸ್ಯೆಗಳು ನೀಗಿ ಹೋಗಲಿ ಸ್ವಾಮಿ. ಕಣ್ಣೀರು ನೀಗಿ ಹೋಗಲಿ ರಾಜ. ನೋವಿನಿಂದ ಬಂದಿರುತ್ತಾದ್ರೆ ನೋವನ್ನು ತೆಗೆದು ಹಾಕು ಸ್ವಾಮಿ. ಇಲ್ಲಿಂದ ಹೋಗುವಾಗ ಬಿಡುಗಡೆ ಪಡ್ಕೊಂಡವರಾಗಿ ರಾಜ ಹೋಗಲಿ ಸ್ವಾಮಿ. ಅಪ್ಪ, ಎಲ್ಲ ಭಯದಲ್ಲಿದ್ದಾರೆ ಸ್ವಾಮಿ. ಆ ಭಯವು ನೀಗಿ ಹೋಗಲಿ ಸ್ವಾಮಿ. ಸಂತೋಷ, ಸಮಾಧಾನ, ಧೈರ್ಯ ಅವರನ್ನು ತುಂಬಿಕೊಳ್ಳಲಿ ಯೇಸು ನಾಮದಲ್ಲಿ. ನನ್ನ ಹೆಸರಿನೊಂದಿಗೆ ಇರುವಾಗ ನನಗೆ ಜಯವು. ಅದ್ಭುತ ಕಾರ್ಯಗಳು ನಡೆಸು ಸ್ವಾಮಿ. ಮಹಿಮೆ ಕಾರ್ಯಗಳನ್ನು ನಡೆಸು ರಾಜ. ಸಾಕ್ಷಿಯಾಗಿ ಜೀವಿಸಬಹುದು ಸ್ವಾಮಿ. ಅದಂತ ಎಲ್ಲರಿಗೂ ಆಶ್ರಯದಿಂದ ಆಶ್ರಯ ಕಳಿಸು ಸ್ವಾಮಿ. ದೇವರೇ, ಯಾರಿಗೆಲ್ಲ ಎಲ್ಲೆಲ್ಲಿ ನೋವಿದೆಯೋ, ಎದೆ ಮೇಲೆ ನೋವಿದ್ರೆ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಹರಡ ಮೇಲೆ ತಲೆ ನೋವಿದ್ರೆ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಬೆನ್ನು ನೋವಿದ್ರೆ ಬೆನ್ನ ಮೇಲೆ ಕೈ ಇಟ್ಕೊಳ್ಳಿ. ನೀವು ಬಲಗೈಯನ್ನು ಇಡ್ರಿ, ಬಲಗೈಯನ್ನು. ನೀವು ಬಲಗೈಯನ್ನು ಹೊಟ್ಟೆ ಮೇಲೆ ಇದ್ರೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ರೆ ನೀವು ಬಲಗೈಯನ್ನು ಹೊಟ್ಟೆ ಮೇಲೆ ಇಡ್ರಿ. ದೇವರ ಅದ್ಭುತ ಮಾಡ್ಲಿಕ್ಕಿದ್ದಾನೆ. ಇವತ್ತು ನಿಮ್ಮ ಜೀವಿತ ಅದ್ಭುತಗಳನ್ನು ಮಾಡ್ಲಿಕ್ಕಿದ್ದಾನೆ. ನಿಮ್ಮ ದೇಹದಲ್ಲಿ ಬೇಕಾದ ಸ್ವಸ್ಥತೆ ದೇವರು ಕೊಡ್ಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿ. ಯೇಸು ರಕ್ತ ಜಯ ಎಂಬುದಾಗಿ ಹೇಳ್ರಿ. ಯೇಸು ರಕ್ತದ ಬಿಡುಗಡೆ ಉಂಟು ಎಂಬುದಾಗಿ ಹೇಳ್ರಿ. ಎಲ್ಲಿ ನೋವಿದೆಯಲ್ಲ ಕೈ ಇಟ್ಕೊಂಡು ಯೇಸು ರಕ್ತದಲ್ಲಿ ಬಿಡುಗಡೆ ಉಂಟು ಎಂಬುದಾಗಿ ಹೇಳ್ರಿ. ಹೇಳಿ ಪ್ರೇರ, ನಿಮಗೆ ಎಲ್ಲಿ ನೋವಿದೆಯೋ ಅಲ್ಲಿ ಯೇಸು ರಕ್ತದಿಂದ ಬಿಡುಗಡೆ ಉಂಟು ಎಂಬುದಾಗಿ ಹೇಳ್ರಿ. ಪ್ರಾರ್ಥನೆ ಮಾಡ್ರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಯೇಸು ರಕ್ತದಿಂದ ಬಿಡುಗಡೆ ಉಂಟು ಎಂಬುದಾಗಿ ಹೇಳ್ರಿ. ಯೇಸು ರಕ್ತದಿಂದ ಬಿಡುಗಡೆ ಉಂಟು. ಯೇಸು ರಕ್ತದಿಂದ ಹೊಟ್ಟೆಯಲ್ಲಿ ಬಿಡುಗಡೆ ಉಂಟು ಸ್ವಾಮಿ. ಯೇಸು ರಕ್ತದಿಂದ ಬೆನ್ನ ನೋವಿಂದ ಬಿಡುಗಡೆ ಉಂಟು ರಾಕ್ಷ. ಯೇಸು ರಕ್ತದಿಂದ ತಲೆನೋವಿಂದ ಬಿಡುಗಡೆ ಉಂಟು ರಾಕ್ಷ ಎಂಬುದಾಗಿ ಹೇಳ್ರಿ. ಏನ್ ನೋವಿದೆಯೋ ಅದನ್ನು ಹೇಳ್ರಿ ಪ್ರೇರೆ. ಯೇಸು ರಕ್ತದಲ್ಲಿ ಬಿಡುಗಡೆ ಉಂಟು. ರಾಜನಂತರ ಯೇಸು ನಾಮದಲ್ಲಿ ದೇವರೇ ನಾವು ಮಾತಾಡ್ತಿದ್ದೇವೆ ರಾಜ. ಯಾವುದೆಲ್ಲ ಬಿಡುಗಡೆಗಾಗಿ ಕಾಯ್ತಾ ಇದ್ದಾರೆ ಸ್ವಾಮಿ. ಎಲ್ಲೆಲ್ಲ ಕರ್ತನೆ ಅವರು ನೋವಿನ ಎಂಬುದಾಗಿ ಬಲಗೈ ಇಟ್ಟಿದ್ದಾರೋ ಯೇಸು ರಕ್ತದಲ್ಲಿ ದೇವರೇ ಅವರ ಕೈ ಮೂಲಕ ನಾವು ಮುಟ್ಟುತ್ತಾ ಇದ್ದೇವೆ. ಹಲ್ಲೆಲೂಯಾ. ಬಿಡುಗಡೆ ಯೇಸು ನಾಮದಲ್ಲಿ ಬಿಡುಗಡೆ ಸ್ವಾಮಿ. ಮೊಣಕಾಲಿನಲ್ಲಿ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ತಲೆನೋವಿನ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ಬೆರಳುವಿನ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ಕರ್ತನೆ ಹೊಟ್ಟೆ ನೋವಿನ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ಕೈಕಾಲು ನೋವಿನ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ಭುಜ ನೋವಿನ ಬಿಡುಗಡೆ ಯೇಸು ನಾಮದಲ್ಲಿ ದೇವರೇ. ಅಪ್ಪ, ಸ್ತ್ರೀಯರ ತೊಂದರೆಗಳಿಂದ ಅನುಭವಿಸುತ್ತಿರುವಂತ ದೇವರೇ ಯೇಸು ನಾಮದಲ್ಲಿ ಸ್ತ್ರೀಯರ ತೊಂದರೆಗಳಿಂದ ನೋವುಗಳಿಂದ ಪ್ರಾಬ್ಲಮ್ಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಮಾತಾಡ್ತಿದ್ದೇವೆ ರಾಕ್ಷ. ಹಲ್ಲೆಲೂಯಾ. ಯೇಸು ರಕ್ತದಲ್ಲಿ ಬಿಡುಗಡೆ. ಯೇಸು ರಕ್ತದಲ್ಲಿ ಬಿಡುಗಡೆ. ಯೇಸು ರಕ್ತದಲ್ಲಿ ಬಿಡುಗಡೆ ಸ್ವಾಮಿ. ಯೇಸು ರಕ್ತದಲ್ಲಿ ಬಿಡುಗಡೆ ಸ್ವಾಮಿ. ಸ್ತೋತ್ರ. ಅದ್ಭುತ ಹೋಗ್ಲಿ ಸ್ವಾಮಿ. ಸಾಕ್ಷಿಯಿಂದ ಹೋಗ್ಲಿ ರಾಜ. ಎಸ್ ಲಾರ್ಡ್. ಅಪ್ಪ, ಸಾಕ್ಷಿಯಿಂದ ಬಿಡುತ್ತೆ. ಯೇಸು ಅದ್ಭುತ ಮಾಡ್ತಾರೆ. ನನ್ನ ಯೇಸು ಸ್ವಸ್ಥತೆ ಕೊಟ್ಟಿದ್ದಾರೆ ಎಂಬುದಾಗಿ ಸಾಕ್ಷಿ ಹಿಡಿಯುತ್ತ ಕೃಪೆ ಕೊಡಿಸು ರಾಜ. ಯೇಸು ರಾಜ. ಹಾಗೆ ಆಗುವುದಕ್ಕಾಗಿ ಯೇಸು ನಾಮದ ತಂದೆ. ಆಮೇಲೆ